ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಅಂಡ್ ಇದು ನನ್ನ ಬರ್ತ್ಡೇಯ ವ್ಲಾಗ್ ಆಗಿರುತ್ತೆ. ಬರ್ತ್ಡೇ ವ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸಮ್ ರೀಸನ್ಸ್ ಹೇಳಿದ್ನಲ್ಲ, ಸ್ವಲ್ಪ ಕೆಲಸಗಳನ್ನ ಒಪ್ಕೊಂಡಿದ್ದೀನಿ, ಮಾಡಲೇಬೇಕು. ಏನು ಎಲ್ಲದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಹೇಳ್ತೀನಿ. ಆ್ಯಂಡ್ ಬರ್ಡೇ ದಿನ ಟೆಂಪಲ್ಗೆ ಹೋಗಿದ್ದೆ, ಸ್ಯಾರಿ ಶಾಪಿಂಗ್ ಮಾಡಿದೆ, ಮನೇಲಿ ಜಾಮೂನ್, ರವೆ ಉಂಡೆ, ಸ್ವೀಟ್ ಕಾರ್ನ್, ಸೊಪ್ಪಿನ ಸಾರು, ಪನ್ನೀರ್ ಬಟರ್ ಮಸಾಲ ಎಲ್ಲದನ್ನು ಮಾಡಿದ್ದೆ. ಎಲ್ಲದ್ರದ್ದು ಕೆಲವೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್. ಅಂತೂ ಮುಗೀತು. ಆ್ಯಂಡ್ ಈಗ ನಮ್ಮ ಅಜ್ಜಿ ಆಶೀರ್ವಾದ ತೊಗೊಂಡ್ಬಿಡೋಣ ಕ್ವಿಕ್. ನೀನು ನಮಸ್ಕಾರ ಮಾಡ್ಕೊ, ನಿಂಗೂ ಒಳ್ಳೆ ಬುದ್ಧಿ ಬರುತ್ತೆ. ಅವತ್ತಿನ ಬ್ರೇಕ್ಫಾಸ್ಟ್ಗೆ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ. ಅದರದ್ದು ಕೂಡ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಅದಕ್ಕೆ ನಾನು ಫಸ್ಟು ಸಣ್ಣ ಸೈಜಲ್ಲಿ ಒಂದು 2 ಈರುಳ್ಳಿ, 2 ಟೊಮೆಟೊ, ಪನ್ನೀರ್ ಹಾಗೂ ಸ್ವಲ್ಪ ಬಟರ್ನ ತೊಗೊಂಡಿದ್ದೀನಿ. ಆ್ಯಂಡ್ 1/4 ಕಪ್ಪಷ್ಟು ಮೊಸರು, ಅಚ್ಕಾರದ ಪುಡಿ, ಸ್ವಲ್ಪ ಅರ್ಶಿನ ಪುಡಿ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಸೋಂಪು ಕಾಳು ಹಾಗೂ 1 ಏಲಕ್ಕಿನ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿನೂ ಹಾಕ್ಕೊಳ್ತೀನಿ. ಒಂದು 4 ರುಚಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ತುಂಬ ಟೇಸ್ಟ್ ಕೊಡೋ ಅಂಥದ್ದು ಲಾಸ್ಟಿಗೆ ಬಟರ್ ಹಾಗೂ ಕಸ್ತೂರಿ ಮೆಥಿ ಕಂಪಲ್ಸರಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಆ್ಯಂಡ್ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ತೊಗೊಂಡಿರೋ ಅಂಥ ಮಸಾಲ ಐಟಮ್ ಎಲ್ಲ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಫಸ್ಟಿಗೆ ಸ್ವಲ್ಪ ಸೋಂಪು ಕಾಳು, ಚಕ್ಕೆ, ಲವಂಗ ಎಲ್ಲ ಇತ್ತಲ್ಲ, ಅದನ್ನು ಇವಾಗ ಹಾಕ್ಕೊಳ್ತಿದ್ದೀನಿ. ಒಂದು 2 ಏಲಕ್ಕಿ ತೊಗೊಂಡಿದ್ದೀನಿ ಫ್ಲೇವರ್ಗೆ. ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಎಣ್ಣೆಗೆ. ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿನೂ ಕೂಡ ಹಾಕ್ಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಟೊಮೆಟೊ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇದು ರುಬ್ಕೊಳ್ಳೋದಕ್ಕೆ ನಾನು ಫ್ರೈ ಮಾಡ್ಕೊಳ್ತಿರೋದು. ಸೊ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಸೈಜೇನೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಮತ್ತೆ ಒಂಚೂರು ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ತಣ್ಣಗಾಗೋದಕ್ಕೋಸ್ಕರ ಒಂಚೂರು ನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ನಾನು ಹಂಗೆ ಮಿಕ್ಸಿಗೆ ಹಾಕೋದು ಬೇಡ ಅಂದ್ಬಿಟ್ಟು ಒಂಚೂರು ನೀರು ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಿದ್ದೀನಿ, ಕ್ವಿಕ್ಕಾಗಿ ಆಗಬೇಕು ಅನ್ನೋ ಕಾರಣಕ್ಕೆ. ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಮಾಡ್ಕೊತೀನಿ. ಆ್ಯಂಡ್ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಲ್ಲದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ತೀನಿ. ಇದು ಮಿಕ್ಸಿ ಆದಮೇಲೆ ನಾನು ಇನ್ನೂ ಒಂದು ಮಿಕ್ಸರ್ನ ರೆಡಿ ಮಾಡ್ಕೊಳ್ತೀನಿ. ಅದು ಏನು ಅಂತ ಅಂದರೆ ಒಂದು 2 ಪನ್ನೀರ್ನ ಹಾಗೂ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದು 4-5 ಗೋಡಂಬಿನೂ ಕೂಡ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರುಚಿ. ಆ್ಯಂಡ್ ಈ ಮಿಕ್ಸ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪನ್ನೀರ್ ಬಟರ್ ಮಸಾಲಾಗೆ. ಆ್ಯಂಡ್ ಅದನ್ನು ಕೂಡ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿಗೆ ನಾನು ಒಂದೇ ಒಂದು 2 ಕ್ಯೂಬ್ನಷ್ಟು ಬಟರ್ನ ಹಾಕ್ಕೊಳ್ತಿದ್ದೀನಿ. ಬಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟ್ ಕೊಡುತ್ತೆ. ಹಂಗಾಗಿ ಒಂದು ಚೂರು ಬಟರ್ನ ಹಾಕ್ಕೊಂಡು ಅದೊಂದು ಚೂರು ಬಿಸಿ ಕರಗಿದ್ದಾದಮೇಲೆ ಒಂದು 2 ಪಲಾವ್ ಎಲೆ ಹಾಗೂ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೂ ಅರ್ಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ. ಇದೇ ಟೈಮಲ್ಲೇ ಒಂದು ಒಳ್ಳೆ ಕಲರ್ ಕೊಡುತ್ತೆ ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಅಚ್ಚ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ನಾವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರ್ತೀವಲ್ವ, ಹಂಗಾಗಿ ಅಚ್ಚ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಬಿಕಾಸ್ ಜೋರಾಗಿ ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ ಫ್ಲೇವರು. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಿಕ್ಸ್ಚರ್ನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಜಾಸ್ತಿ ಹೊತ್ತೇನು ಅವಶ್ಯಕತೆ ಇರಲ್ಲ ನಾವು, ಬಿಕಾಸ್ ಎಲ್ಲ ಅದನ್ನು ಫ್ರೈ ಮಾಡಿರ್ತೀವಲ್ವ, ಈರುಳ್ಳಿ ಟೊಮೆಟೊ ಎಲ್ಲ. ಸೊ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈಗ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು 2 ಸರಿ ಕೈಯಲ್ಲಿ ಆಡಿಸಿ ಮತ್ತು ನಾವು ಆಗಲೇ ಪನ್ನೀರ್, ಮೊಸರು ಎಲ್ಲನೂ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಗೋಡಂಬಿ ಎಲ್ಲ, ಅದನ್ನು ಈಗ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಈ ಮಿಕ್ಸ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಮೊಸರನ್ನ ನೋಡ್ಕೊಂಡು ಹಾಕ್ಕೋಬೇಕು, ಫ್ರೆಶ್ ಮೊಸರನ್ನ ಹಾಕ್ಕೋಬೇಕು. ನಾನು ಆ್ಯಕ್ಚುಲಿ ನೈಟ್ ತಂದಿದ್ದೆ, ಬೆಳಗ್ಗೆ ಹಾಕಿದೆ, ಹಂಗೆ ಹಾಕಬಾರ್ದು. ಫ್ರೆಶ್ ಮೊಸರು ಆಗಲೇ ತಂದು ಆಗಲೇ ಹಾಕಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಪಾಯಿಂಟ್ ಅಂತೂ ಮರ್ತೋಗ್ಬೇಡಿ, ನಾನು ಅದನ್ನು ಮಿಸ್ ಮಾಡಿದೆ.
ವೇಸ್ಟ್ ಮಾಡೋದು ಯಾಕೆ ಅಂತ ಚೆನ್ನಾಗಿತ್ತಲ್ವ ಅಂತ ಹಾಕ್ಬಿಟ್ಟೆ. ಆ್ಯಂಡ್ ಇನ್ನೂ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಚೂರು ಬಟರ್ನ ಹಾಕ್ಕೊಂಡು ಬಟರ್ ಎಲ್ಲ ಬಿಸಿ ಆದಮೇಲೆ ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪನ್ನೀರಲ್ಲಿರೋಂತಹ ರಾ ಸ್ಮೆಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಗು ಫ್ರೈ ಮಾಡಿಕೊಂಡ್ರೆ ತಿನ್ನೋವಾಗ ರುಚಿ ಚೆನ್ನಾಗಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಪನ್ನೀರನ್ನ ಈ ಥರ ಫ್ರೈ ಮಾಡಲ್ಲ, ಬಿಸಿನೀರಲ್ಲಿ ನೆನೆಸಿ ಮಾಡ್ತಾರೆ. ಬಟ್ ಹಂಗೂ ಚೆನ್ನಾಗಿರುತ್ತೆ. ಬಟ್ ನನಗೆ ಈ ಥರ ಕ್ರಿಸ್ಪಿಯಾಗಿ ಇಷ್ಟ. ಒಂದು ಸ್ವಲ್ಪ ರೋಸ್ಟ್ ಆಗಿದ್ರೆ ಮೇಲೆಲ್ಲ ಒಂದು ಸ್ವಲ್ಪ ಫ್ರೈ ಆಗಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದೇ ಥರ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಆ್ಯಂಡ್ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೈ ಫ್ಲೇಮಲ್ಲಿ ಕೂಡ ಇಟ್ಕೋಬಾರ್ದು, ಎಲ್ಲ ಅಂಟಾಗ್ಬಿಡುತ್ತೆ ಮತ್ತು ಪ್ಯಾನ್ಗೆ ಅಂಟ್ಕೊಂಡ್ಬಿಡುತ್ತೆ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ರು ಚೂರು ಎಲ್ಲ ಪ್ಯಾನ್ಗೆ ಇಟ್ಕೊಂಡಿದೆ. ಆ್ಯಂಡ್ ಈ ಥರ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಆಗಲೇ ಇದೆಲ್ಲ ಮಸಾಲೆ ಎಲ್ಲ ಕುದೀತಿತ್ತಲ್ವ, ಆ ಕುದೀತಿರೋ ಅಂತಹ ಮಸಾಲೆಗೆ ನಾನು ಪನ್ನೀರನ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು ಕೂಡ ಪನ್ನೀರ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಯಕ್ಕೆ ಬಿಡ್ತೀನಿ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡೋದ್ರಿಂದ ಪನ್ನೀರ್ಗೂ ಕೂಡ ಖಾರ ಅನ್ನೋದನ್ನ ಮಸಾಲೆ ಖಾರ ಎಲ್ಲದನ್ನು ಕ್ಲೀನಾಗಿ ಹಿಡಿಯುತ್ತೆ. ಚೆನ್ನಾಗಿ ಮಸಾಲೆ ಎಲ್ಲ ಕುದಿ ಬಂದಾದ್ಮೇಲೆ ಕೊನೆಯಲ್ಲಿ ಇದಕ್ಕೆ ನಾವು ಕಸ್ತೂರಿ ಮೇಥಿನ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ರುಚಿಗೆ ಬೇಕಾರೋಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ನಾವು ಕಸ್ತೂರಿ ಮೇಥಿನ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಕಸ್ತೂರಿ ಮೇಥಿನ ಒಂದು ಸ್ವಲ್ಪ ಕೈಯಲ್ಲಿ ಡ್ರೈ ಫ್ರೈ ಮಾಡಿ ಹಾಕೋದ್ರಿಂದ ಪುಡಿ ಪುಡಿಯಾಗಿ ಇರುತ್ತೆ. ಆ್ಯಂಡ್ ಕಸ್ತೂರಿ ಮೇಥಿ ಆ್ಯಂಡ್ ಸ್ವಲ್ಪ ಬೇಕಾರೋಷ್ಟು ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋಂಥ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ಗೆ ಒಂಚೂರು ಬಟರ್ ಕೂಡ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ಇನ್ನೂ ಒಂಥರ ಬಟರ್ ಮಸಾಲ ಮಾಡ್ತೀನಿ, ನನಗೆ ಅದು ಅಷ್ಟೇ ಇದು ಅಷ್ಟೇ ತುಂಬಾ ಇಷ್ಟ. ಒಂದು ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಚಪಾತಿ, ಪರೋಟ, ದೋಸೆಗೆ ಪ್ರತಿಯೊಂದಕ್ಕೂ ಅಷ್ಟೇ ಬೆಸ್ಟ್ ಕಾಂಬಿನೇಷನ್. ಪನ್ನೀರ್ ಇಷ್ಟಪಡೋರು ಈ ಗ್ರೇವಿನ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವ್ರು ಇರಲಿಲ್ಲ ಆ್ಯಕ್ಚುಲಿ ಬರ್ಡೇ ದಿನ, ಬಂದರು ಮತ್ತು ಒಂದು 10 o'clock ಅಷ್ಟರಲ್ಲಿ ಮನೆಗೆ ಬಂದು ಪಾಪ ಅವರು ಕೆಲಸದ ಮೇಲೆ ಇದ್ದು ನನ್ನ ಬರ್ತಡೇ ಕೂಡ ಮರ್ತೋಗ್ಬಿಟ್ಟಿದ್ರು. ಮತ್ತು ಬಂದ ಮೇಲೆ ವಿಶ್ ಮಾಡಿ ರೆಡಿ ಆಗು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಆ್ಯಂಡ್ ವಿಶ್ ಮಾಡಲಿಲ್ಲ ಅಂತ ನನಗೊಂಚೂರು ಬೇಜಾರಾಯಿತು. ಬಟ್ ಬಿಟ್ಟೆ, ಅವ್ರಿಗೂ ಕೆಲಸ, ಅವ್ರಿಗೆ ಹಿಂದಿನ ಒಂದು 2 days ಮುಂಚೆ ನೆನಪಿತ್ತು, ಬಟ್ ಎಕ್ಸಾಕ್ಟ್ ಬರ್ತಡೇ ದಿನ ನೆನಪಿಲ್ಲ. ಅಂದರೂ ಕೆಲಸನ ಬಿಟ್ಟು ನನಗೋಸ್ಕರ ಬಂದು ರೆಡಿ ಮಾಡಿಸ್ಕೊಂಡು ಕರ್ಕೊಂಡೋದ್ರು ದೇವಸ್ಥಾನಕ್ಕೆ. ಆ್ಯಂಡ್ ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದರ್ಶನ ಕೂಡ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಒಂಥರ ಗುರುವಾರದ ದಿನ ಸಾಯಿಬಾಬಾ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಏನಾದರೂ ಕೊಡಿಸ್ತೀನಿ, ಬಟ್ಟೆ ಏನಾದರೂ ತಗೋ ಅಂತಂದ್ರು. ಇಲ್ಲ, ಹೊಸ ಬಟ್ಟೆ ನನ್ನ ಹತ್ರ ಇದೆ, ಬೇಡ ಅಂದೆ. ಇಲ್ಲ, ಅಟ್ಲೀಸ್ಟ್ ಒಂದು ಸೀರೆ ಆದರೂ ತಗೋ ನಿನ್ನ ಬರ್ತಡೇ ಸ್ಪೆಷಲ್ಗೆ ಅಂದ್ಬಿಟ್ಟು ಸೀರೆ ಅಂಗಡಿಗೆ ಕರ್ಕೊಂಡೋದ್ರು. ನಾನು ಬೇಡ, ಇರೋದೇ ಸಾಕು, ಬೇಡ ಅಂದರೂ ಕೇಳಲೇ ಇಲ್ಲ. ಏನೋ ಒಂದು ತಗೋ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು. ಆ್ಯಂಡ್ ಆಯಿತು, ತುಂಬ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ಬೆಲ್ ರೋಡಲ್ಲಿರೋಂಥ ಶಾಪ್ಗೆ ಹೋದ್ವಿ. ಅಲ್ಲಿ ಕೂಡ ಒಂದು ಸ್ವಲ್ಪ ಸ್ಯಾರೀಸ್ ಚೆನ್ನಾಗಿರುತ್ತೆ, ಬಟ್ ಪ್ರೈಸ್ ಒಂದು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಆ್ಯಂಡ್ ಚೆನ್ನಾಗಿತ್ತು ಸ್ಯಾರೀಸ್ ಕಲೆಕ್ಷನ್ ಕೂಡ. ನಾನೊಂದು ಸ್ವಲ್ಪ ಮಾಡರ್ನ್ ಆಗಿರೋದೇ ನೋಡೋಣ, ಎಲ್ಲ ಟ್ರೆಡಿಷ್ನಲ್ ಆಯಿತು ಅಂದ್ಬಿಟ್ಟು ಫ್ಯಾನ್ಸಿ ಸ್ಯಾರೀಸಲ್ಲಿ ನೋಡಿದೆ. ಆ್ಯಂಡ್ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂದರೆ ಒಂಥರ ನನ್ನ ಫೇಸ್ಗೆ ಚೆನ್ನಾಗಿ ಕಾಣ್ತಿದೆ ಅನ್ನೋ ಥರ ಫೀಲ್ ಆಯಿತು. ಆ್ಯಂಡ್ ಬಾರ್ಡರ್ ಕೂಡ ತುಂಬ ಸಿಂಪಲ್ಲಾಗಿ ರೌಂಡ್ ಇತ್ತು. ಬಟ್ ಅಂದರೆ ಬ್ಲೌಸ್ ಇದು ಸೇಮ್ ಸ್ಯಾರಿ ಕಲರೇ ಬಂದಿತ್ತು. ಸ್ಯಾರಿನೂ ಅದೇ ಕಲರು, ಬ್ಲೌಸು ಅದೇ ಕಲರ್ ಇತ್ತಲ್ವ. ನನಗೆ ಯಾಕೋ ಅಷ್ಟು ಸಮಾಧಾನ ಅನ್ನಿಸ್ಲಿಲ್ಲ, ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೆ. ಅಲ್ಲೇ ರೆಡಿಮೇಡ್ ಬ್ಲೌಸಸ್ ಎಲ್ಲ ತುಂಬ ಇತ್ತು ಕಲೆಕ್ಷನ್ಸು, ಚೆನ್ನಾಗಿತ್ತು. ತುಂಬ ಮಾಡ್ರನ್ ಆಗಿರೋವಂಥ ಬ್ಲೌಸಸ್ ಎಲ್ಲ ಇತ್ತು. ಅದರಲ್ಲಿ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋವಂಥ ಒಂದು ಬ್ಲೌಸನ್ನು ಕೂಡ ತಗೊಂಡೆ. ಕರೆಕ್ಟಾಗಿ ಸೂಟ್ ಆಗೋವಂಥದ್ದು ಮ್ಯಾಚಿಂಗ್ಗೆ ಸಿಕ್ತು. ಸೊ ಖುಷಿ ಆಯಿತು. ಸೊ ಹಂಗಾಗಿ ಅಲ್ಲೇ ಕೂಡ ಹಾಲ್ಟರ್ ಮಾಡಿಕೊಡ್ತಾರೆ ನಮಗೆ ಸೈಜ್ ಅವೈಲಬಿಲಿಟಿನ. ಸೊ ಅಲ್ಲೇ ಹಾಲ್ಟರ್ ಮಾಡೋಕ್ಕೆ ಕೊಟ್ಟಿದ್ವಿ. ಸೊ ಹಂಗೆ ಕುತ್ಕೊಂಡು ಮಾತುಗಳು ಹೇಳ್ತಾ ಇದ್ವಿ. ನಾನು ರೇಗಿಸ್ತಿದ್ದೆ ಬರ್ತಡೇನೇ ಮರ್ತೋಗ್ಬಿಟ್ಟಿದ್ರೆ ಹಾಗೆ ಹಿಂಗೆ ಅಂದ್ಬಿಟ್ಟು. ಬಟ್ ಅವ್ರಿಗೆ ನೆನಪಿದೆ, ಅವತ್ತು ಬರ್ತಡೇ ದಿನ ನೆನಪಿಲ್ಲ. ಅವರು ಎಲ್ಲೋ ಕೆಲಸದ ಮೇಲೆ ಬೆಳಗಿನ ಜಾವನ 5 ಗಂಟೆಗೆ ಹೋದರು. ಸರಿ ಅಂದ್ಬಿಟ್ಟು ನಾನು ಏನು ಬೇಜಾರು ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಅವರಿಗೆ ಈ ಥರ ಸರ್ಪ್ರೈಸ್ ಕೊಡೋದು ಇನ್ನೊಂದು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ.
ಅವ್ರಿಗೆ ಆ ಥರದ್ರಲ್ಲಿ ಅಷ್ಟು ನಾಲೆಜ್ ಕೂಡ ಇಲ್ಲ. ನನಗೂ ಏನೋ ಅದ್ರಲ್ಲಿ ಬೇಜಾರಿಲ್ಲ. ನನಗೇನು ಬೇಕೋ ಅದನ್ನು ನಾನು ಮಾಡ್ತೀನಿ. ನಾನೇ ಒಂದು ಸ್ವಲ್ಪ ಸರ್ಪ್ರೈಸ್ ಎಲ್ಲ ಕೊಡೋದಕ್ಕೆ ಪ್ಲ್ಯಾನ್ ಎಲ್ಲ ಮಾಡ್ತೀನಿ. ಬಟ್ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾನೂ ಇಲ್ಲ, ಮಾಡೋದಿಲ್ಲ. ಸೊ ನಾನೆಲ್ಲ ಲೈಟ್ ತೊಗೊತೀನಿ. ಆ್ಯಂಡ್ ಅವತ್ತಿನ ದಿನ ನಾನು ಒಂಥರ ಖುಷಿಯಾಗೇ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ. ಬ್ರೇಕ್ಫಾಸ್ಟಿಗೆ ಬರ್ತೀನಿ ಒಂದು 10 ಗಂಟೆ ಅಷ್ಟರಲ್ಲಿ ಅಂತ ಹೇಳಿದ್ರು. ಸರಿ ಬನ್ನಿ ಅಂತ ಹೇಳಿದ್ದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟೆಂಪಲ್ಗೆ ಕರ್ಕೊಂಡೋಗಿ ಬರ್ತಾ ಸ್ಯಾರಿ ಎಲ್ಲ ಕೊಡಿಸಿದ್ರು. ಆ್ಯಂಡ್ ಇನ್ನೇನಕ್ಕೆ ಬರ್ತಡೇನೇ ಆಗೋಯ್ತು, ಸ್ಯಾರಿ ಏನಕ್ಕೆ ಅಂತ ಹೇಳಿದ್ರೆ ಕೇಳಲಿಲ್ಲ. ಇರಲಿ ತಗೋ ಅಂತ ಹೇಳಿದ್ರಲ್ಲ, ತಗೊಂಡು ಬ್ಲೌಸು ಕೂಡ ಮ್ಯಾಚಿಂಗ್ ಸಿಕ್ತು, ತೊಗೊಂಡು ಬಂದ್ವಿ. ಆ್ಯಂಡ್ ಒಂಥರ ಆವತ್ತಿನ ದಿನ ನನ್ನ ಜೊತೆನೇ ಇದ್ದರು, ನನ್ನ ಜೊತೆನೇ ಸ್ಪೆಂಡ್ ಮಾಡಿದ್ರು. ಬೇರೆ ಕೆಲಸಗಳಿದ್ರು ಎಲ್ಲ ಬಿಟ್ಟು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ನನಗೆ ಅದೇ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ನನಗೇನೋ ಗೊತ್ತಿಲ್ಲ, ನನಗೆ ಟೈಮ್ಗಿಂತೂ ಪ್ರೀಷಿಯಸ್ ಏನೂ ಇಲ್ಲ ಅಂತ ಅನಿಸುತ್ತೆ. ಅವ್ರು ನನ್ನ ಜೊತೆ ಕೂತ್ಕೊಂಡು ಮಾತಾಡೋದಾಗಲಿ, ನನ್ನ ಕಷ್ಟ ಸುಖ ವಿಚಾರಿಸೋದು, ಅವ್ರ ಕಷ್ಟ ಸುಖ ಹೇಳೋದ್ರಲ್ಲಿ ನನಗೆ ತುಂಬ ಖುಷಿ ಸಿಗುತ್ತೆ. ಆ್ಯಂಡ್ ಅವತ್ತು ಎಲ್ಲ ಸ್ಯಾರಿ ಎಲ್ಲ ತೊಗೊಂಡು ಮನೆಗೆ ಬಂದು, ಬರ್ತಡೇ ಅಲ್ವಾ, ನನಗೇನೋ ನನ್ನ ಬರ್ತಡೇ ದಿನಾನು ಮನೇಲಿ ನನ್ನ ಸ್ಪೆಷಲ್ ಮಾಡೋಣ, ಎಲ್ಲರಿಗೂ ಬಡಿಸೋಣ ಅನ್ನೋದೇನೋ ಖುಷಿ ಇತ್ತು. ಸೊ ಹಂಗಾಗಿ ಆಯಿತು, ನನ್ನ ಬರ್ತಡೇ ಸ್ಪೆಷಲ್ಗೆ ಜಾಮೂನ್ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಬಂದು ಜಾಮೂನ್ ಕೂಡ ಮಾಡಿದೆ. ರಸಮ್ ಮಾಡಿ ಸ್ವೀಟ್ ಕಾರ್ನ್ ಇತ್ತು, ಅದರಲ್ಲೂ ಕೂಡ ಸಲಾಡ್ ಥರ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಚಿಕ್ಕವಾಗಿದ್ರೆ ಅಮ್ಮಂದ್ರೆಲ್ಲ ಮಾಡ್ಕೊಡೋರು, ಇವಾಗ ನಾನೇ ಮಾಡ್ಕೊಂಡು ತಿನ್ಬೇಕು. ಆ್ಯಂಡ್ ನೈಟ್ ಕೇಕ್ ಕೂಡ ತಂದಿದ್ರು. ಕೇಕ್ ಜೊತೆಗೆ ಚಾಕ್ಲೇಟು, ಮಲ್ಲಿಗೆ ಹೂವು ಎಲ್ಲ ತಂದಿದ್ರು. ನನಗೊಂಥರ ಖುಷಿ ಆಗೋಯ್ತು. ಆ್ಯಂಡ್ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಮಾಡಿದ್ರಲ್ಲ, ನನಗೆ ಅದ್ರಲ್ಲಿ ತುಂಬ ಖುಷಿ ಸಿಕ್ತು. ಅವ್ರು ನನಗೆ ತುಂಬ ಕಾಸ್ಟ್ಲಿ ಆಗಿರೋಂಥ ಗಿಫ್ಟ್ ಕೊಡದೇ ಇರ್ಬೋದು, ಬಟ್ ಅವ್ರು ಪ್ರೀತಿಯಿಂದ ಕೊಟ್ರಲ್ವ, ಆ ಚಾಕ್ಲೇಟು, ಆ ಮಲ್ಲಿಗೆ ಹೂವು, ತುಂಬ ಖುಷಿ ಅನಿಸ್ತು. ನನಗೆ ಎರಡು ತುಂಬ ಫೇವ್ರೆಟ್, ಚಾಕ್ಲೇಟ್ ಆಗಲಿ ಮಲ್ಲಿಗೆ ಹೂವು ಆಗಲಿ. ಆ್ಯಂಡ್ ಕೇಕ್ ಕಟ್ ಮಾಡಿ ಅಂತೆ, ಸ್ಯಾರಿ ಕೂಡ ಉಟ್ಕೊಂಬ ಅಂತ ಅಂದರೆ, ಬೇಡ ಚೂಡಿದಾರಲ್ಲೇ ಮಾಡ್ತೀನಿ ಅಂದರೆ, ಇಲ್ಲ ಕಟ್ಕೊಂಡು ಬರಲೇಬೇಕು, ಸ್ಯಾರಿ ಉಟ್ಕೊಂಬರ್ಬೇಕು ಅಂತ ಹೇಳಿದ್ರು. ಸೊ ಸ್ಯಾರಿ ಉಟ್ಕೊಂಡು ಬಂದು ಸಿಂಪಲ್ಲಾಗಿ ರೆಡಿ ಕೂಡ ಆಗಿ ಬಂದೆ, ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ. ಆ್ಯಂಡ್ ಕೇಕ್ ಕಟ್ ಮಾಡಿ ಕೇಕೆಲ್ಲ ತಿನ್ನಿಸ್ಕೊಂಡು ಒಂಥರ ಸಿಂಪಲ್ಲಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಆಚೆ ಹೋಗೋಣ ಅಂತ ಅಂದರು. ನಾನು ಬೇಡ, ನಾನು ಮಧ್ಯಾಹ್ನ ಎಲ್ಲ ಜಾಮೂನು ಎಲ್ಲ ಮಾಡಿಬಿಟ್ಟಿದ್ದೆ, ಮನೇಲಿ ಮಾಡಿರೋದು ಇದೆ, ಬೇಡ ಸೊಪ್ಪು ಎಲ್ಲ ತಂದಿದ್ದೀನಿ, ನೈಟಿಗೆ ಆರಾಮಾಗಿ ಮನೇಲೇ ಮಾಡ್ಕೊಂಡು ತಿನ್ನೋಣ ಅಡುಗೆ ಅಂದ್ಬಿಟ್ಟು ಆಚೆ ಎಲ್ಲೂ ಹೋಗಲಿಲ್ಲ. ಹೋಗಬೇಕು ಅನಿಸುತ್ತೆ, ಬಟ್ ಅವತ್ತು ಯಾಕೋ ಹೋಗಬೇಕು ಅನಿಸ್ಲಿಲ್ಲ ಆಚೆಗೆ. ಸೊ ಹಂಗಾಗಿ ಹೋಗಲಿಲ್ಲ. ಆ್ಯಂಡ್ ಒಂಥರ ನೆಮ್ಮದಿಯಿಂದ ತುಂಬ ಖುಷಿಯಾಗಾಯಿತು ನನ್ನ ಪುಟ್ಟ ಪ್ರಪಂಚದಲ್ಲಿ. ಆ್ಯಂಡ್ ನಮ್ಮ ಜೊತೆಗೆ ಅಜ್ಜಿನೂ ಕೂಡ ಇದ್ರಲ್ಲ, ನನಗೆ ದೊಡ್ಡವರು ಅಂತಿದ್ದಾರೆ ಅಂತಂದರೆ ಅಜ್ಜಿ ಒಬ್ಬರೇ. ಆ್ಯಂಡ್ ಮಮ್ಮಿ ಪಪ್ಪ ಫೋನ್ ಮಾಡಿ ವಿಶ್ ಮಾಡಿದ್ರು. ಅವರು ಖುಷಿಯಿಂದ ವಿಶ್ ಮಾಡಿದ್ರಲ್ವ. ನಮ್ಮಮ್ಮ ಮರ್ತೋಗ್ಬಿಟ್ಟಿದ್ದಾರೆ. ಮತ್ತೆ ಯಾವಾಗಲೂ 9 ಗಂಟೆಯಲ್ಲಿ ಫೋನ್ ಮಾಡಿಬಿಟ್ಟು, ಸಾರಿ ಅಮ್ಮ ಮರ್ತೋಗ್ಬಿಟ್ಟೆ ಸಾರಿ ಅಮ್ಮಯ್ಯ ಅಂತ ಹೇಳ್ಬಿಟ್ರು ವಿಶ್ ಮಾಡಿದ್ರು. ಮತ್ತು ನಮ್ಮ ಅಪ್ಪನಿಗೆ ಹೇಳಿದ್ದಾರೆ ಅಮ್ಮಂದು ಬರ್ತಡೇ ವಿಶ್ ಮಾಡು ಅಂತ. ಅವಾಗ ನಮ್ಮ ಪಪ್ಪ ಹ್ಯಾಪಿ ಬರ್ತಡೇ ರಜಾ ಅಂತ ಅಂದರು. ಅದು ಕೂಡ ಅಷ್ಟೇ ಎಷ್ಟು ಖುಷಿ ಕೊಡ್ತು. ಆ್ಯಂಡ್ ಅವತ್ತಿನ ದಿನಾನೇ ಅಲ್ಲಿ ನಮ್ಮ ಏರಿಯಲ್ಲಿ ಗಣೇಶನ ಕೂರಿಸಿದ್ರು. ಅವತ್ತು ಅದರದ್ದು ಎಲ್ಲ ಮೆರವಣಿಗೆ ಎಲ್ಲ ಮಾಡ್ತಿದ್ರು. ಆ್ಯಂಡ್ ಅವತ್ತು ಯಪ್ಪ ಮನೆ ಮುಂದೆ ಏನು ಜನ ಗುರು, ಅವ್ರ ದೇವ್ರ ಮುಂದೆ ಜನಗಳು, ಡ್ಯಾನ್ಸು, ಎಷ್ಟು ಜನ ಇದ್ದರು ಅಂದರೆ ಅಬ್ಬಾ ಫುಲ್ ಕ್ರೌಡ್ ಆಗಿಬಿಟ್ಟಿತ್ತು. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು. ಸೊ ಅದನ್ನು ಕೂಡ ಎಂಜಾಯ್ ಮಾಡ್ತಿದ್ವಿ. ಕೇಕೆಲ್ಲ ಕಟ್ ಮಾಡಿ ಆಚೆ ಬಂದು, ಆ್ಯಂಡ್ ಆಚೆ ಹೋಗಬೇಕು, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು. ಎಲ್ಲಿ ಇವಾಗ ಇಷ್ಟೊತ್ತಲ್ಲಿ ಅಂದರೆ ಹೋಗಲೇಬೇಕು ಅಂತ ಹೇಳ್ತಿದ್ರು. ಸರಿ ಅಂದ್ಬಿಟ್ಟು ಆಚೆ ಕಡೆ ಎಲ್ಲ ಒಂದು ಸ್ವಲ್ಪ ಕ್ರೌಡ್ ಇತ್ತಲ್ಲ, ಮಕ್ಕಳು ನಿನ್ಸ್ಕೊಂಡು ಎಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ಏನು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವು ಅಂತಂದರೆ ಅದು ಹಲ್ಗೆ ಸೌಂಡ್ ಆಗಿರ್ಬೋದು. ಡ್ಯಾನ್ಸ್ ಮಾಡ್ತಿರೋದು ನೋಡ್ತಿದ್ರೆ ನಮಗೂ ಒಂಥರ ಜೋಶ್ ಬರುತ್ತೆ ಗೊತ್ತಾ, ನಮಗೂ ಆಡಬೇಕು ಅಂತ. ಆ್ಯಂಡ್ ಲೇಡೀಸ್ ಕೂಡ ಅಷ್ಟೇ ಏನು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್, ಅಷ್ಟು ಸಖತ್ತಾಗಿ ಮಾಡ್ತಿದ್ರು. ಒಂಥರ ಏನು ಮಜಾ ಮಾಡ್ತಾರೆ ಅಲ್ವಾ ಈ ಥರ ದೇವ್ರ ವಿಸರ್ಜನೆ ಎಲ್ಲ ಮಾಡೋವಾಗ, ಖುಷಿ ಅಂತ ಅನಿಸುತ್ತೆ. ಊರಲ್ಲಿ ನಮ್ಮ ಊರಲ್ಲಿ ಗಣೇಶನ ತರೋದು, ಅಲ್ಲಿ ಮಕ್ಕಳೆಲ್ಲ ಊರವರೆಲ್ಲ ಆಡೋದು ನೋಡ್ತಿದ್ವಿ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಅದೇ ಥರ ಇನ್ನೂ ನೆಕ್ಸ್ಟ್ ಲೆವೆಲ್ಲಾಗಿ ಡ್ಯಾನ್ಸ್ಗಳು ಮಾಡ್ಕೊಂಡು ಆಡ್ತಿದ್ರು. ಯಬ್ಬಾ ನೋಡೋಕ್ಕೆ 2 ಕಣ್ಣು ಸಾಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಆ್ಯಂಡ್ ಹುಡುಗರಿಗಿಂತ ಹುಡುಗಿರೇ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಗಣೇಶನೂ ಅಷ್ಟೇ, ದೊಡ್ಡ ಗಣೇಶ ತುಂಬ ಚೆನ್ನಾಗಿತ್ತು. ಅಲ್ಲಿ ಗಣೇಶಪ್ಪ ಹತ್ರ ಡ್ಯಾನ್ಸ್ಗಳೆಲ್ಲ ಮಾಡ್ತಿದ್ರೆ ನನ್ನ ಮಕ್ಕಳು ಮೇಲೆಯಿಂದನೇ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಇಬ್ಬರೂ ಚಿಕ್ಕ ಪಾಪು ಚಾರು ಇಬ್ಬರು ಆ ಸೌಂಡ್ಗೆ
ಹಲ್ಗೆ ಸೌಂಡ್ಗೆ. ಅಂಡ್ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ದೊಡ್ಡ ಗಣೇಶ, ಚೆನ್ನಾಗಿತ್ತು ನೋಡೋಕೆ, 2 ಕಣ್ಣು ಸಾಕಾಗಿಲ್ಲ ಅಂತಾನೆ ಹೇಳ್ಬೋದು, ಅಷ್ಟು ದೊಡ್ಡದಾಗಿ ಅಷ್ಟು ಚೆನ್ನಾಗಿತ್ತು. ಅಂಡ್ ಪ್ರಸಾದನ್ನು ಕೂಡ ಹಂಚ್ತಿದ್ರು, ನಾವು ಹೋಗಿ ಇಸ್ಕೊಂಡು ತಿಂದ್ವಿ. ಅಂಡ್ ಒಂಥರ ಖುಷಿ ಆಯ್ತು. ನನ್ನ ಬರ್ತಡೇ ದಿನ ಗಣೇಶನ ಬಿಡ್ತಿದ್ರಲ್ವಾ, ಒಂಥರ ಮೆರವಣಿಗೆ ತೆಗ್ದು ಒಂಥರ ಎಲ್ಲ ಖುಷಿ ಅಂತ ಅನಿಸ್ತು. ಏನೋ ಒಂಥರ ಪಾಸಿಟಿವಿಟಿ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು ಅವತ್ತಿನ ದಿನ. ಆ್ಯಂಡ್ ಇನ್ನೊಂದೇನು ಅಂದರೆ, ನಂದು ಯಾವಾಗಲೂ ವರ್ಷ ಗಣೇಶ ಹಬ್ಬ ನಾಳೆ ಇದ್ದಂಗೆ ಇವತ್ತು ಬರುತ್ತೆ, ಅಥವಾ ಗೌರಿ ಹಬ್ಬದ ದಿನ ಬರುತ್ತೆ, ಆ ಥರ ಆಗ್ತಿತ್ತು. ಈ ಸರಿ ಹಬ್ಬ ಆದಮೇಲೆ ಬಂದಿದೆ. ಈ ಸರಿ ನನ್ನ ಬರ್ತಡೇ ದಿನಾನೇ ನಮ್ಮ ಏರಿಯಲ್ಲಿ ಗಣೇಶನ್ ಬಿಡ್ತಿರೋದು, ಅದೊಂಥರ ಚೆನ್ನಾಗಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿ ಪ್ರಸಾದನೂ ಅಷ್ಟೇ ತುಂಬ ರುಚಿಯಾಗಿತ್ತು, ದೇವ್ರ ಪ್ರಸಾದನೇ ಅಷ್ಟೇ ಅನಿಸುತ್ತೆ. ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು. ಎಲ್ಲಿ ಏನು ಅಂತ ಹೇಳಿಲ್ಲ, ಅಷ್ಟೊತ್ತಲ್ಲಿ ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ. ಸೊ ಮತ್ತೆ ಆಯಿತು ಅಂದ್ಬಿಟ್ಟು ಆಚೆ ಹಗಲೆಲ್ಲ ನಾರ್ಮಲ್ ಆಗಿದ್ದೆ. ನೈಟ್ ಒಂಥರ ಜೋಶ್ ಬಂದ್ಬಿಡ್ತು. ಇಟ್ಸ್ ಮೈ ಬರ್ಡೇ ಅನ್ಕೊಂಡು ಹೋಗ್ತಿದ್ದೆ. ಮತ್ತೆ ರೋಡಲ್ಲಿ ಬರ್ತಾ ನನಗೆ ಗೊತ್ತಾಯ್ತು ಅವ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ನಾವು ಹೋಗಿದ್ದು ಮಲ್ಲೇಶ್ವರಂಗೆ, ಆಲ್ಬೆಕ್ಗೆ. ನಾವು ಮಲ್ಲೇಶ್ವರಮಲ್ಲಿರುವಂಥ ಆಲ್ಬೆಕ್ಕಲ್ಲಿ ಕಬಾಬ್ ತಿಂತೀವಿ, ತಂದೂರಿ ಆಂಧ್ರ ಕಬಾಬು ತುಂಬ ಇಷ್ಟ ನನಗೂ ಅವ್ರಿಗೂ ಅಷ್ಟೇ. ಅಲ್ಲಿ ಸಖತ್ ಸ್ಪೈಸಿ ಆ್ಯಂಡ್ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕರ್ಕೊಂಡು ಹೋಗಿರೋದು, ಅದನ್ನು ತಗೊಳ್ಳೋದಕ್ಕೆ ಅಂತ. ಆ್ಯಂಡ್ ಆಚೆ ಊಟಕ್ಕೆ ಹೋಗೋಣ ಅಂತ ಅಂದಿದ್ವಲ್ಲ, ನಾನು ಬೇಡ ಇವತ್ತು ಮನೇಲೇ ಮಾಡಿರೋದನ್ನೇ ತಿನ್ನೋಣ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ. ಸೊ ಅದಕ್ಕೆ ಅಟ್ಲೀಸ್ಟ್ ಏನಾದರೂ ಸಿಂಪಲ್ ಆಗಿ ತಿನ್ಕೊಂಡು ಬರೋಣ ಬಾ, ಬರ್ತಡೇ ದಿವಸ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅಲ್ಲಂತೂ ಸಖತ್ತಾಗಿರುತ್ತೆ, ನಮ್ಗೊಂಥರ ಅಲ್ಲಿ ಫೇವ್ರೆಟ್ ಅಡ್ಡ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲೇನೂ ತಿನ್ನಲಿಲ್ಲ, ಮನೆಗೆ ಪಾರ್ಸೆಲ್ ತಂದುಬಿಟ್ವಿ. ಬಂದು ಸಬ್ಸಾರು ಮಾಡಿಕೊಂಡು ಸೈಡ್ಗೆ ಒಂದು ಸ್ವಲ್ಪ ಕಬಾಬ್, ತಂದೂರಿ ಕಬಾಬ್, ಮುದ್ದೆ ಮಾಡಿಕೊಂಡು ಬಿಸಿ ತಿಂದ್ವಿ. ಒಂಥರ ಎಂಜಾಯ್ ಮಾಡಿಕೊಂಡು ತಿಂದ್ವಿ. ರುಚಿಯಾಗಿ ಮುದ್ದೆ ಸಾಂಬಾರನ್ನ ತಿಂದು ಮತ್ತೆ ಹಲೋ, ಎಷ್ಟೊತ್ತಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ಗೊತ್ತಾ? ಟೈಮ್ ಈಗ ಹೆಚ್ಚು ಕಮ್ಮಿ ನೋಡಿಸ್ತೀನಿ, ಎಷ್ಟು ಟೈಮು 1:30. ವ್ಲಾಗ್ ಎಡಿಟ್ ಮಾಡ್ಕೊಂಡಿದ್ದೆ, ಆಯಿತು ಹಂಗೆ ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ, ಬರ್ಡೇ ಅಂತೂ ತುಂಬ ಚೆನ್ನಾಗಾಯಿತು. ನೆಮ್ಮದಿಯಾಗಿ ನನ್ನ ಪುಟ್ಟ ಪ್ರಪಂಚದಲ್ಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ತುಂಬ ಖುಷಿ ಆಯಿತು. ಆ್ಯಂಡ್ ಬರ್ಡೇಗೆ ನನ್ನ ಕೈಲಾಗಿದ್ದು ನಾನೇ ಅಡುಗೆ ಮಾಡ್ಕೊಂಡು ಎಲ್ಲರೂ ತೃಪ್ತಿಯಿಂದ ನಾನು ಅಡುಗೆ ಮಾಡಿರೋದನ್ನು ತಿಂದಾಗ ನನಗೇನೋ ಒಂಥರ ಖುಷಿ ಅನಿಸುತ್ತೆ. ಸೊ ಇವತ್ತು ಅಷ್ಟೊಂದು ಸ್ವಲ್ಪ ಒಂಚೂರು ವೆರೈಟೀಸ್ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಕೇಕೆಲ್ಲ ಕಟ್ ಮಾಡಿ ಇವತ್ತು ಬರ್ಡೇ ಸೆಲೆಬ್ರೇಷನ್ ಆಯಿತು ಸಿಂಪಲ್ಲಾಗಿ. ಆ್ಯಂಡ್ ಸ್ವೀಟ್ ಕಾರ್ನಲ್ಲಿ ಸಲಾಡ್ ಮಾಡಿದ್ದೆ, ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಅಲ್ವಾ, ಆ ಥರ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಕಾಯಿ, ಒಂದು ಸ್ವಲ್ಪ ದಾಳಂಬ್ರೆ ಹಣ್ಣು ಎಲ್ಲ ಹಾಕಿ ಒಗ್ಗರಣೆಗೆ ಹಾಕಿ ಮಾಡೋವಂಥದ್ದು, ಸೇಮ್ ಮದುವೆ ಮನೆಗಳಲ್ಲಿ ಹೆಂಗಿರುತ್ತೆ ಅದೇ ಥರ ಇರುತ್ತೆ. ಈ ಸರಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಈ ಥರ ಸಲಾಡ್ಸ್ ಎಲ್ಲ. ಸೊ ತಪ್ಪದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ನನಗೆ ಮದುವೆ ಮನೆಗಳಲ್ಲೆಲ್ಲ ಮಾಡಿದಾಗ ಇಷ್ಟ ಆಗ್ತಿತ್ತು. ನಾನು ಈ ಸ್ವೀಟ್ ಕಾರ್ನ ಬೇರೆ ಥರ ಮಾಡ್ತೀನಿ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು. ಬಟ್ ಈ ಥರ ಕಾಯಿ, ದಾಳಂಬ್ರೆ ಹಣ್ಣು ಒಂಚೂರು ಒಗ್ಗರಣೆಗೆ ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕಿ, ಒಂಚೂರು ಲೆಮನ್ ಹಿಂಡ್ಕೊಂಡು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಇನ್ನು ಬಿಕ್ಕಿತ್ತು ನಾಳೆಗೆ ಚೆನ್ನಾಗಿರೋದಿಲ್ಲ, ಕಾಯೆಲ್ಲ ಹಾಕಿರ್ತೀವಲ್ಲ ಹಾಳಾಗ್ಬಿಡುತ್ತೆ, ಅದಕ್ಕೆ ತಿಂದು ಖಾಲಿ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ರವೆ ಉಂಡೆ ಕೂಡ ಮಾಡಿದ್ದೀನಿ ನಾನೇ. ಉಂಡೆ ಎಲ್ಲ ನಾನು ಜಾಸ್ತಿ ಮಾಡಲ್ಲ, ಕಲ್ತ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿ, ತುಂಬ ಸಾಫ್ಟಾಗಿ ಬಂದಿದೆ. ಆ್ಯಂಡ್ ಬಾಲಿಟ್ಟರೆ ಕರ್ಗೋಗೋ ಥರ ಇದೆ. ಆ್ಯಂಡ್ ಸಖತ್ತಾಗಿ ಬಂದಿದೆ ರವೆ ಉಂಡೆ ಅಂತೂ, ತುಂಬ ಚೆನ್ನಾಗಿದೆ. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಬರ್ಡೇ ವ್ಲಾಗ್ ಈ ಥರ ಆಯಿತು. ನನ್ನ ಬರ್ಡೇ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.